ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ವ್ಲಾಗ್. ಸೊ ಮೊನ್ನೆ ವ್ಲಾಗ್ ಸಿಮೆಂತದ್ದು ವ್ಲಾಗ್ ಮಾಡಿದೆ. ಸೊ ಅದು ಫುಲ್ ಕಂಪ್ಲೀಟ್ ಆಗಿದೆಯಾ ಇಲ್ಲ ನನಗೆ ಗೊತ್ತಿಲ್ಲ ಇನ್ನು. ಸೊ ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ನಾಳೆ ಮುಲ್ಕಟ್ಟಮ್ಮನ ಹಬ್ಬ ಇದೆ ನಮ್ಮ ಊರಿನಲ್ಲಿ. ಸೊ ಹಾಗಾಗಿ ಈಗ ಹೋಗ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ 5 o'clock ಆಗಿದೆ ಟೈಮ್. ಈಗ ಹೋಗ್ತಾ ಇದ್ದೀವಿ. ಸೊ ಬನ್ನಿ ನಮ್ಮ ಜರ್ನಿ ಹೇಗಿರುತ್ತೆ, ನಮ್ಮ ಊರಿನ ಹಬ್ಬ ಹೇಗಿರುತ್ತೆ ಅಂತ ನೋಡುವ ಅಂತ ಹೇಳ್ತಾ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಲೆಟ್ಸ್ ಗೋ. ಇಲ್ಲ ದುಡ್ಡು ಉಳ್ಸೋ ಪುಣ್ಯಗೀತಿ ನಮ್ಮಮ್ಮ ಬೆಳಗ್ಗೆ ಪಲಾವ್ ಮಾಡಿದ್ದ ಬಾಕ್ಸ್ ಹಾಕೊಬಂದು ತಿನ್ನಿಸ್ತೈತೆ. ನಮ್ಮ ಚಿಕ್ಕಮ್ಮ, ನಮ್ಮಮ್ಮ, ನಾನು ಭಟ್ರಾಗಳು ಬೆಳಗ್ಗೆ ಮಾಡಿದ ಪಲಾವು. ಸೊ ಒಂದಿವೆ ಇಲ್ಲಿ ರಾಮನಗರ ಬಿಟ್ಟು ಹೋಗ್ತಾ ಇದ್ದೀವಿ ಅನ್ಸುತ್ತೆ. ಸೊ ಮದ್ದೂರ್ ಹತ್ರ ಬಂದು ಇಲ್ಲಿ ಫಿಶ್ ಲ್ಯಾಂಡ್ ಯಾವುದೋ ಇದು ಗೊತ್ತಿಲ್ಲ, ಇಲ್ಲಿ ಬಂದು ಮೊನ್ನೆ ಅಷ್ಟೇ ತಿಂದರು. ಮೊನ್ನೆ ಮೀನ್ಸ್ ಸೀಮಂತಕ್ಕೆ ಬಂದಿದ್ದು ದಿನ ತಿಂದರು, ಭಾನುವಾರ. ನಿನ್ನೆ ಒಂದಿನ ಇಲ್ಲ, ಇವತ್ತು ಮತ್ತೆ ಇದು ತಿಂತಾಯಿದ್ದಾರೆ, ಬಾರಿಸ್ತಾ ಇದ್ದಾರೆ ಬ್ಯಾಟಿಂಗ್. ಐ ಡೋಂಟ್ ಲೈಕ್ ಇಟ್. ನೋ ನೋ ನೋ. ಅಲ್ಲಿ ಅಪ್ಪ ಮಗ ತಿಂತಾಯಿದ್ದಾರೆ, ಕಾಣಿಸ್ತೈತಾ? ಅಲ್ಲಿ ಅಪ್ಪ ಮಗ ತಿಂತಾಯಿದ್ದಾರೆ, ಕಾಣಿಸ್ತಾ ಇಲ್ಲ. ಸೊ ಇಲ್ಲಿ ಅಕ್ಕ ತಂಗಿ ತಿಂತಾಯಿದ್ದಾರೆ. ಸೊ ನಾನು ಐ ಡೋಂಟ್ ಲೈಕ್ ಫಿಶ್, ಸೊ ಐ ಡೋಂಟ್ ಈಟ್. ಅವತ್ತು ಚೆನ್ನಾಗಿರ್ಲಿಲ್ಲ ಅಂದರೆ ಇವತ್ತು ಚೆನ್ನಾಗೈತಾ? ಚೆನ್ನಾಗಿಲ್ವಾ? ದಿನ ಈ ಕಡೆ ಸುತ್ತಾ ಇದ್ರೆ ಒಳ್ಳೆ ಮೀನು ತಿಂತಿರ್ತಾರೆ ಮಾತ್ರ ಇವರು. 4 members ಬೆಟ್ಟಿಂಗ್. ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆದರು. ಅಯ್ಯೋ, ಅದ್ರ ಜೊತೆ ನೀನು ಯಾಕೆ ತಿಂದಿದ್ದೀಯ ಮತ್ತೆ? ತಿನ್ನಿ. ಸೊ ಇಲ್ಲಿ ಒಳ್ಳೆ ವ್ಯೂ, ಸನ್ಸೆಟ್ ಆಗೋ ಟೈಮಲ್ಲಿ, ಚಳಿ ಮೀನ್ಸ್ ತಂಪು ವೆದರಲ್ಲಿ ಇವೇನು ತಿಂತಾಯಿದ್ರೆ ಮಸ್ತ್. ಬಟ್ ನನಗಿಷ್ಟ ಇಲ್ಲ, ಅದಕ್ಕೆ ನಾನು ತಿನ್ನಲ್ಲ. ಸೊ ಅಲ್ಲಿ ಹಿಂದೆ ಮಾವಿನ ತೋಪು, ಬರೀ ತೆಂಗಿನ ತೋಪು. ಪ್ರಾಣಿಗಳ ಮೇಲೆ ದಯೆ ಇರಲಿ, ಇದು ನಮ್ಮ ಅಪ್ಪಂಗೆ ತುಂಬ ಚೆನ್ನಾಗಿದೆ. ಪ್ರಾಣಿಗೆ ತಂಬಿಡು ತಿನ್ನಿಸ್ತೈತೆ. ಸುರ್ದು ಬಿಟ್ಟು ಬಂದೈತಲ್ಲ ನಮ್ಮಪ್ಪ, ತಿನ್ನಿಸ್ಬೇಕು ತಾನೆ, ಬಾಯ್ಗೆ ಹಾಕ್ಬೇಕು ತಾನೆ, ಮಾಡಪ್ಪ ಅಂತ. ಸೊ ನೈಟ್ ಅವತ್ತು ಊರಿಗೆ ಹೋಗಿ ಹಬ್ಬಕ್ಕೆ ನೈಟೆಲ್ಲ ಮೆಹಂದಿ ಬಿಟ್ಕೊಂಡಿದ್ದೀವಿ. ಸೊ ಮೆಹಂದಿ ಬಿಟ್ಟಿರೋದು ಯಾವುದೂ ವೀಡಿಯೋ ಮಾಡಿಲ್ಲ. ಸೊ ಕಂಟಿನ್ಯೂ ಮಾಡಿದ್ದೀನಿ ನೋಡಿ. ಬೆಳಗ್ಗೆ ಆರತಿ ಎತ್ಕೊ ಹೋಗ್ಬೇಕಾದ್ರೆ ವಿಡಿಯೋ ಮಾಡಿದ್ದೀನಿ. ಸೊ ಬೆಳಗ್ಗೆ 2 ಗಂಟೆಗೆ ಎದ್ದು ಆರತಿನ ತೊಗೊಂಡು ಹೋಗ್ತಾ ಇದ್ದಿದ್ದು ನಾವು. ಸೊ ಲೆಟ್ಸ್ ಸಿ. ಸ್ವಲ್ಪ ಹಿಂಗೆ ತಿರ್ಸ್ಕೊಮ್ಮ.
काजल से किरस्ती त्यामा किरस्ती तू त्यामा अन्न खाऊ सर बीपी ले दोघं मस्कड तुम्हाला मारतात पार्टी चेंज करतो म्हणे ಸೊ ಯಾ ಗೈಸ್ ವೆಲ್ಕಮ್ ಬ್ಯಾಕ್. ಎಂತ ಬೆಳಗ್ಗೆಯಿಂದ ಏನು ವ್ಲಾಗೇ ಮಾಡೋಕ್ಕಾಗಿಲ್ಲ ಬಿಕಾಸ್ ಆಫ್ ಫುಲ್ ಆಫ್ ಟಯರ್ಡ್ನೆಸ್ ಆ್ಯಂಡ್ ಗೊತ್ತಲ್ಲ. ಸೊ ರೆಡಿ ಆದರೆ ಸ್ವಲ್ಪ ಮೈ ಭಾರ ಅನ್ನೋದಿರುತ್ತೆ ಅಲ್ವಾ, ಸೊ ಅದಕ್ಕೆ ಏನೂ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ 8:30 ಅಷ್ಟರಲ್ಲೆಲ್ಲ ದೇವರು ಹೋಯಿತು. ಸೊ ಇಲ್ಲಿ 8:30 ಅಷ್ಟರಲ್ಲೇ ದೇವ್ರ ಕಾರ್ಯ ಮೀನ್ಸ್ ದೇವ್ರ ದೇವಸ್ಥಾನಕ್ಕೆ ಹೋಗ್ಬಿಡುತ್ತೆ. ಸೊ ಅಲ್ಲಿಂದ ವಿಡಿಯೋ ಮಾಡಬೇಕಿತ್ತು. ಸೊ ರೆಡಿಯಾಗಿದ್ದೆಲ್ಲ ಯಾವುದೂ ವಿಡಿಯೋನೇ ಮಾಡಿಲ್ಲ ನಾನು. ಸೊ ಈಗ ರಿಯಲೈಸ್ ಆಯ್ತು ನನಗೆ ಯಾವುದೂ ವಿಡಿಯೋನೇ ಮಾಡಿಲ್ಲ ನಾನು ಅಂತ. ಸೊ ಹಾಗಾಗಿ ಈಗ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಮಮ್ಮಿ ಬೆಳಗ್ಗೆ ವಿಡಿಯೋ ಮಾಡಿದ್ದಾರೆ, ಟಿಫನ್ ಮಾಡಬೇಕಾದ್ರೆ ಏನೋ ವಿಡಿಯೋ ಮಾಡಿದ್ದಾರೆ. ಅದು ಈಗ ಡ್ರೆಸ್ ಚೇಂಜ್ ಮಾಡಿ ಒಂದಷ್ಟು ಹೊತ್ತು ಮಲ್ಕೊಂಡು ಎದ್ದು ಎಲ್ಲ ಫುಲ್ ಟಯರ್ಡ್ ಆಗಿದ್ದಾರೆ. ಎಲ್ಲ ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ಇರೋ ಕಾರಣ ಎಲ್ಲ ಮಲ್ಕೊಂಡು ಈಗ ಇದ್ದು ಹೋಗ್ತಾ ಇದ್ದಾರೆ. ಸೊ ನಾನು 1 hour ಏನೋ ಮಲ್ಕೊಂಡಿದ್ದೆ ಅನಿಸುತ್ತೆ. ಜಂಕಮ್ಮ ಹಾಯ್. ಜಾಂಕಿ ಫುಲ್ ಬ್ಯುಸಿ. ಸೊ ನಾಷ್ಟ ಮಾಡಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ಮೇಲೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗಿದೆ. ಬಟ್ ನನಗೆ ಮೈಂಡ್ ಫ್ರೆಶ್ಶೇ ಆಯ್ತಾಯಿಲ್ಲ, ನಿದ್ದೆಯಿಂದ ಹೊರಗಡೆ ಬರೋಕ್ಕೆ ಆಯ್ತಾಯಿಲ್ಲ ನನಗೆ. ಸೊ 1 hour ಎಲ್ಲ ಯಾವ ನಿದ್ದೆ, ಮಲಗಿದ್ದೆ 12:30, ಎದ್ದಿದ್ದು 2 ಗಂಟೆ. ಏನಂತೆ? ಸೊ ಮಲಗಿದ್ದು 12:30, ಎದ್ದಿದ್ದು 2:30. ಸೊ 2 hour ನಿದ್ದೆ ಯಾವ ಮನೆಗೂ ಸಾಕಾಗಲ್ಲ ನಮಗಂತೂ. ಸೊ ಬೆಳಗ್ಗೆ ಎಲ್ಲ ರೆಡಿಯಾಗಿ ನಾಷ್ಟ ಮಾಡಿ ಒಂದಷ್ಟು ಹೊತ್ತು ಮಲ್ಕೊಂಡಿದ್ದು ಈಗ ಡ್ರೆಸ್ಸು ಚೇಂಜ್ ಮಾಡಿಬಿಟ್ಟಿದ್ದೀನಿ, ವಿಡಿಯೋನೇ ಮಾಡಿಲ್ಲ. ಸೊ ಈಗ ಅರ್ಥ ಆಯಿತು ನನಗೆ. ಸೊ ಮನೇಲೆಲ್ಲ ಮಲಗಿದ್ದಾರೆ, ಒಂದಷ್ಟು ಜನ ಮಲಗಿದ್ದಾರೆ, ಒಂದಷ್ಟು ಜನ ಅಡುಗೆ ಮಾಡ್ತಾಯಿದ್ದಾರೆ, ಒಂದಷ್ಟು ಜನ ಕೆಲಸ ಮಾಡ್ತಾಯಿದ್ದಾರೆ. ಸೊ ಆಲ್ ಆರ್ ಬ್ಯುಸಿ. ಸೊ ನಾವು ಸ್ವಲ್ಪ ಫ್ರೀ ಆಗಿದ್ದು ಅಂತೇಳಿ ವ್ಲಾಗ್ ಮಾಡ್ತಾಯಿದ್ದೀವಿ. ಸೊ ಬನ್ನಿ, ಎಲ್ಲ ಅಡುಗೆ ಪ್ರಿಪ್ರೇಷನ್ ಇರ್ತಿದೆ. ಸೊ ಬೆಳಗ್ಗೆ ಟಿಫನ್ಗೆ ಬಿರಿಯಾನಿ ಆ್ಯಂಡ್ ಚಿಕನ್ ಗ್ರೇವಿ ಏನೋ ಮಾಡಿದರು. ಸೊ ಈಗ ಊಟಕ್ಕೆ ಮಟನ್, ಮುದ್ದೆ, ಅನ್ನ, ಸಾಂಬಾರು, ಬುಟಿ ಗೊಜ್ಜು ಇನ್ನೇನು ಪ್ರಿಪ್ರೇಷನ್ ನಡೀತಾ ಉಂಟು. ಸೊ ವಿಡಿಯೋ ಮಾಡಿಲ್ಲ. ಸೊ ಸಾರಿ, ನಾನು ರೆಡಿ ಆದಾಗ ಹೆಂಗೆ ಕಾಣ್ತೀನಿ ಅಂತಲೂ ವಿಡಿಯೋ ಮಾಡಿಲ್ಲ ನಾನು. ಸೊ ಸಚ್ ಇಡಿಯಟ್ ಫೆಲೋ ಆರ್ ಫಾರ್ ಮೀ. ಯಾಕೆ ಇಷ್ಟು ಸೋಂಬೇರಿ ಆಗೋಗಿದ್ದೀನೋ ನನಗೆ ಗೊತ್ತಿಲ್ಲ. ಸೊ ಯಾವುದ್ರ ಮೇಲೂ ಇಂಟ್ರೆಸ್ಟೇ ಇಲ್ಲ. ವ್ಲಾಗ್ ಮಾಡಬೇಕು, ಪೋಸ್ಟ್ ಮಾಡಬೇಕು, ಮಿನಿ ವ್ಲಾಗ್ ಮಾಡಬೇಕು ಅಂತ ಇಷ್ಟೆಲ್ಲ ಆಸೆ ಮಾಡ್ಕೊತೀನಿ. ಬಟ್ ಯಾವುದು ಅನ್ಫಾರ್ಚುನೇಟ್ಲಿ ಆಗಲ್ಲ. ಸೊ ಅಂದ್ಕೊಂಡಂಗೆ ಯಾವುದೂ ಆಗಲ್ಲ. ಸೊ ಗೋ ವಿತ್ ದಿ ಫ್ಲೋ ಅಷ್ಟೇ. ಸೊ ಬನ್ನಿ, ಈಗ ಅಲ್ಲಿ ಅಡುಗೆ ಮಾಡ್ತಿದ್ದಾರೆ, ಹೋಗುವ. ಹಾಯ್ ಹಾಯ್. ಸೊ ಬೆಳಗ್ಗೆಯಿಂದ ವಿಡಿಯೋ ಮಾಡಿಲ್ಲ. ಹಾಯ್ ದೊಡ್ಡಮ್ಮ. ಹಾಯ್ ಹಾಯ್ ಮಮ್ಮಿ. ಸೊ ಅಕ್ಕ ತಂಗಿರು 3 ಜನನೂ ಫುಲ್ ಒಂದೇ ಥರ ಜಿಂಗಲಾಲ ಡ್ರೆಸ್ ಹಾಕ್ಕೊಂಡಿದ್ದಾರೆ. ಜಿಂಗಲಾಲ ಸ್ಯಾರಿ ಹಾಕ್ಕೊಂಡಿದ್ದಾರೆ. ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ, ಬನ್ನಿ ಟೇಸ್ಟ್ ಮಾಡಿ. ಅದ್ರ ಜೊತೆಗೆ ರಾಗಿ ಮುದ್ದೆ, ನಮ್ಮ ಮಂಡ್ಯ ಸ್ಪೆಷಲ್ ರಾಗಿ ಮುದ್ದೆ, ಮಟನ್ ಸಾರು, ಬೋಟಿ ಗೊಜ್ಜು, ಆಮೇಲೆ ಅನ್ನ. ಬೆಳಗ್ಗೆ ಇದಾಯಿತು ಅಲ್ಲಿ. ಸೊ ಬೆಳಗ್ಗೆಯಿಂದ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ನಾನು ಡ್ರೆಸ್ ಚೇಂಜ್ ಮಾಡಿದ್ದೀನಿ. ಇವ್ರು 3 ಜನ ಸ್ಯಾರಿ ಅಂತೂ ಚೇಂಜ್ ಮಾಡಿಲ್ಲ. ಸೊ ಅದೇ ಸ್ಯಾರಿಯಲ್ಲಿದ್ದಾರೆ. ಅಕ್ಕನೂ ಫುಲ್ ಹಾಯ್ ಅಕ್ಕ. ಸೊ ಅಕ್ಕನ ಟಿ ಶರ್ಟ್ ನೋಡಿ, ಏನು ಕೇಳಿದ್ರು ಹೇಳಲ್ಲ. ದಿ ಬಾಸ್ ನೋಡಿ, ಟಿ ಶರ್ಟ್ ಮೇಲೆ ಏನೇನೋ ಹಾಕ್ಕೊಂಡಿದ್ದಾಳೆ ಅಕ್ಕ ಬಾಂಡ್. ಹೇಳಮ್ಮ ನಿಂದು ಏನಮ್ಮ, ನಿನ್ನ ಪ್ರಾಬ್ಲಮ್ ಏನಮ್ಮ? ನಾನು ಎಷ್ಟು ಬಿರಿಯಾನಿ ಮಾಡಿದೆ, ಗ್ರೇವಿ ಮಾಡಿದೆ, ದೊಡ್ಡಮ್ಮ ಬಂದು ಇವಾಗ ಈಡೋ ಮಾಡಕ್ ಬಂದಿದ್ಯಾ? ಅದು ಹಂಗೆ, ನಮಗೂ ಅದಕ್ಕೂ ಒಂದು ಇದಿತ್ತು. ರಾಗಿ ಮುದ್ದೆ, ಮಟನ್ ಸಾರು. ಸೊ ಇದು ನಮ್ಮ ದೊಡ್ಡಪ್ಪನ ಮಗಳ ಮನೆ. ಇಲ್ಲಿ ಯಾರು ಇಲ್ಲದೆ ಇರೋ ಕಾರಣ ಇದು ನಮ್ಮ ಸಾಮ್ರಾಜ್ಯ ಆಗಿದೆ ಸದ್ಯಕ್ಕೆ. ಅಪ್ಪ ಅಕ್ಕ ತಂಗಿಯರು 3 ಜನ ಸೇರ್ಕೊಂಡ್ರೆ ಇಲ್ಲಿ ಜಾತ್ರೆನೇ. ಸೊ ಇಷ್ಟೇ ಸದ್ಯದ ವಿಷಯ. ಊಟ ಮಾಡುವಾಗ ಸಿಗುವ. ಸೊ ಲೆಟ್ಸ್ ಸಿ.
कुछ समय पश्चात प्रयास करें मोने मीनू नुಡ್ಸೆ ಹೇಗಿದೆ ಊಟ ಊಟ ಹೇಗಿದೆ ಊಟ ಹೇಗಿದೆ ಖಾರ ಖಾರ ಇಲ್ವಾ ನನಗೂ ಲೈಫಲ್ಲಿ ಯಾರು ಡಿಕ್ಕಿ ಇಲ್ಲಿ ಕುತ್ಕೊಂಡು ಡಿಕ್ಕಿನೇ ಹಾಕ್ದೆ ಹೋಗ್ತಾ ಇರೋರು ನಾವೇ ಅನ್ಸುತ್ತೆ ಅಲ್ಲೋಡೆಲ್ಲ ಹೆಂಗ್ ನಿಂತವ್ರೆ ಇಲ್ಲಿ ಡಿಕ್ಕಿನೇ ಹಾಕಿಲ್ಲ ಹಂಗೆ ಕೂತಿದ್ದೀವಿ ಅಪ್ಪಡಿ ಕುತ್ಕೊಂಡ್ಲು ಸೊ ಅಲ್ಲಿ ಮುಂದೆ ಒಂದಷ್ಟು ಹಿಂದೆ ಒಂದಷ್ಟು ಜನ ನೋಡೋರೆಲ್ಲ ನಮಗೆ ನೋಡ್ಕೊಳ್ತಾವ್ರ ಗುರು ಎಷ್ಟು ಜನ ಬರ್ಬೋದು ಮಿನಿಮಮ್ 10 ಜನ ಬರ್ಬೋದು ಇಲ್ಲೊಂದು 10-20 ಜನ ಒಂದು ಕಾರಲ್ಲಿ ತುಂಬ್ಕೊ ಬಂದಿದ್ದೀವಿ ಸೊ ಡಿಕ್ಕಿನೇ ಹಾಕದೆ ಬಂದಿದ್ದೀವಿ ಸೊ ಈಗ ಬಂದಿರೋದು ನಮ್ಮ ಕ್ರಿಕೆಟ್ ಆಡ್ತಿದ್ದಾರೆ ಸೊ ನಮ್ಮ ಊರಿನ 2 ತಂಡ ಎಷ್ಟು ತಂಡ 6 ತಂಡ ಕ್ರಿಕೆಟ್ ಆಡ್ತಾ ಇದ್ದಾರೆ ಈಗ ನಾವು ಏನು ನೋಡಿ ಎಲ್ಲ ಒಬ್ಬೊಬ್ಬರೇ ಇಲ್ಲಿ ಬಿಲ್ಲಿಂದ ಒಂದೊಂದೇ ಇಲ್ಲಿ ಆಚೆ ಬಂದಂಗೆ ಎಲ್ಲ ಇಲ್ಲಿನೂ ಆಚೆ ಬರ್ತಾ ಇದೆ ಸೊ ಬನ್ನಿ ಈಗ ಕ್ರಿಕೆಟ್ ನಡೀತಾ ಇದೆ ನಮ್ಮ ಕ್ರಿಕೆಟ್ ಆಡ್ತಾ ಇದ್ದಾರೆ ಗಲ್ಲಿ ಕ್ರಿಕೆಟ್ ಅಲ್ವಾ ಸೋನಾ ಹಾಂ ಗಲ್ಲಿ ಕ್ರಿಕೆಟ್ ಟೀಮ್ಸ್ ನಡೀತಾ ಇದೆ ಇಲ್ಲಿ ನಮ್ಮ ಇಬ್ಬರು ಅಣ್ಣಂದಿರು ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು ಅದರಲ್ಲಿ ಒಬ್ಬ ಅಣ್ಣ ಸೋತದಂತೆ ಇನ್ನೊಬ್ಬ ಅಣ್ಣ ಆಡ್ತಿದ್ದಾರೆ ಅದು ಎಲ್ಲಿದ್ದಾರೋ ಗೊತ್ತಿಲ್ಲ ಈಗ ಎಂಟರ್ ಆಯ್ತಾ ಇದ್ದೀವಿ ಸೊ ಬನ್ನಿ ನೋಡುವ ಕ್ರಿಕೆಟ್ ಹೇಗಿರುತ್ತೆ ಅಂತ ನಮ್ಮ ಮೊದಲ ಪ್ರೈಸ್ ಬೆಸ್ಟ್ ಪ್ಲೇಯರ್ ಮ್ಯಾನ್ ಆಫ್ ದಿ ಮ್ಯಾಚ್ ಸೊ ಸೋತಿರೋದಕ್ಕೆ ಕೊಟ್ಟಿರೋದು ಸೊ ಬೆಸ್ಟ್ ಪ್ಲೇಯರ್ ಅಂದರೆ ಆ ಟೀಮಲ್ಲಿ ಚೆನ್ನಾಗಿ ಆಡಿದ್ದಾರೆ ಅಂತ ನಮ್ಮ ಅಣ್ಣ ಪಾಪ ಬೇಜಾರಲ್ಲಿದ್ದಾರೆ ಅವ್ರು ಮಾತಾಡ್ಸಿದ್ರೆ ಪಾಪ ಹೊಡೆದೇ ಬಿಡ್ತಾರೆ ನನಗೆ ಮಾತಾಡ್ಸಲ್ಲ ನಾನು ಅವ್ರದ್ದೇ ಫಸ್ಟ್ ಮ್ಯಾಚ್ ಇದ್ದಿದ್ದು ಸೊ ಈಗ ಥರ್ಡ್ ಮ್ಯಾಚ್ ವೈಟ್ ಟೀಮು ಈ ಬ್ಲೂ ಟೀಮ್ ಇದು ಈ ಟೀಮ್ ಆ ಟೀಮ್ ಅಲ್ಲ ಬ್ಲೂ ಟೀಮ್ದು ಮುಗೀತಾಗ್ಲೇ ಸೊ ಗಲ್ಲಿ ಸೊ ನಾವು ಸ್ಪೆಷಲ್ ಏನು ಮೋನಿ ಒತ್ತು ಸಾವಿಗೆ ವರ್ಸಸ್ ಸೊ ಅಮ್ಮನ ಮನೆಗೆ ಬಂದರೆ ಅಕ್ಕ ತಂಗಿರು 3 ಜನಕ್ಕೂ ಬೈಕೆ ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿ ಅದೇನೋ ಹಿಟ್ಟು ತೊಗೊಬಂದಿದ್ದಾರೆ ಇಲ್ಲಿ ಮಿಷಿನ್ ಚಿಕ್ಕಮ್ಮ ಕತ್ತು ಸೊ ಬನ್ನಿ ಒತ್ತು ಶಾವಿಗೆ ಮಾಡುವ ನಮ್ಮಮ್ಮ ಹಿಟ್ಟು ಮಾಡಿದ್ದಾರೆ ಅದ್ರ ಜೊತೆಗೆ ಏನು ಕಾಯಿ ಪಾಯಸ ಕಾಯಿ ಹಾಲು ಎಳ್ಳು ಪುಡಿ ಅಕ್ಕನೇ ಎಲ್ಲ ಮಾಡಿದ್ದು ನೀನೆ ಸೊ ಇದು ನೋಡಿ ಟೆಕ್ನಾಲಜಿಯ ಇದಕ್ಕೆ ಏನಿದೆ ಅದು ಮೇಲ್ಗಡೆ ಹಿಟ್ಟು ಹಾಕಿದ್ರೆ ಅಂಟ್ಕೊಬಿಡುತ್ತೆ ಅಂತೇಳಿ ಮೇಲ್ಗಡೆಗೆ ಒಂದು ಲೋಟ ಕೆಳಗಡೆಗೆ ಒಂದು ಲೋಟ ಹಾಕಿ ಇದ್ರೊಳಗಡೆ ಹಿಟ್ಟು ಹಾಕಿ ಹಿಂಗೆ ಮಾಡಿದ್ರೆ ಒತ್ತು ಶಾವಿಗೆ ರೆಡಿ ಹೆಂಗೆ ಈ ಐಡಿಯಾ ನಮ್ಮ ಚಿಕ್ಕಮ್ಮಂದು ಅವರು ಹೂವು ಕಟ್ತಾಯಿದ್ದಾರೆ ಅವರು ಮೊಬೈಲ್ ಆಫ್ ಮಾಡಮ್ಮ ಹೇಳಿ ನಿಮ್ಮ ಬಯಕೆ ಯಾವಾಗಂದ್ರೆ ನನ್ನ ಸೆಕೆಂಡ್ ಬೇಬಿ ಪ್ರೆಗ್ನೆಂಟಲ್ಲಿ ನನ್ನ ತಂಗಿಯವ್ರ ಅತ್ತೆ ಮಾಡ್ಕೊಟ್ಟಿದ್ರು ನನ್ನ ತಂಗಿಯವ್ರ ಅವ್ರ ಅಜ್ಜಿ ನಮ್ಮ ಅಜ್ಜಿ ಇದಾರಲ್ಲ ಅವ್ರ ಹಬ್ಬಕ್ಕೆಲ್ಲ ಬಂದಿದೀವಿ ಒಂದು ಮೆಮೊರಿ ಇರುತ್ತೆ ಅಂತ ಅದು ನಿನ್ನ ತಂಗಿ ಮಾಡಿಕೊಟ್ಬಿಟ್ರು ತಂಗಿ ಇನ್ನೊಂದ್ಸತಿ ಮಾಡ್ಕೊಡ್ತಿದ್ದಾರೆ ಅವ್ರ ಸೊಸೆ ಮಾಡ್ಕೊಡ್ತಿದ್ದಾರೆ ಅವ್ರ ಅತ್ತೆ ಹೋದ ಫಸ್ಟ್ ಟೈಮ್ ಮಾಡಿದಾಗ ಅವ್ರ ಅತ್ತೆ ಮಾಡಿಕೊಟ್ಟಿದ್ರು ಈಗ ಅವ್ರ ಸೊಸೆ ಮಾಡ್ಕೊಟ್ಟು ಮೀನ್ಸ್ ಅವ್ರ ಅತ್ತೆ ನಮ್ಮ ಅಪ್ಪ ಅವರ ಅಮ್ಮ ತೋರಿಸ್ತೀನಿ ಅಂತ ಬಂದ ಪ್ರಿಯತಮ ಗೌತಮ ಏನಂತ ಹೇಳಿದ್ರೆ ಮಕ್ಕಳಿಗೆಲ್ಲ ಒಂದು ಮೆಮೊರಿ ಇರುತ್ತೆ ಅಂತ ಹೇಳಿ ಅಷ್ಟೇ ಹೌದೌದು ಸೊ ಈಗ ಅಲ್ಲಿ ಹಿಟ್ಟು ರೆಡಿ ಆಗ್ತಿದೆ ಇಲ್ಲಿ ವಿಡಿಯೋ ಮಾಡಿದ್ರು ಕಟ್ ಮಾಡು ಹಿಂಗೆ ಹಾಕಿದ್ರೆ ಅದು ತುಂಬ ಆರಿದ್ಮೇಲೆ ಒಂದು ಗಟ್ಟಿಯಾಗಿ ಒಂದು ಥಿಕ್ನೆಸ್ ಆಗಿ ಚೆನ್ನಾಗಿರುತ್ತೆ ಫ್ರೈ ಕರ ಜಗ್ಗಿಟ್ಕೊಂಡವಳು ಜಗ್ಗಿಟ್ಕೊಳ್ತಾರ ಮಾಯ ತುಂಬ ಕಷ್ಟಪಡ್ತಿದ್ದಾಳೆ ಅಂದರೆ
ಹೊತ್ತು ಸಾವಿಗೆ ತಿನ್ನೋ ಆಸೆ ಅದು ಅಷ್ಟು ಕೆಲಸ ಅಡ್ಡನೇ ಹಿಡಿತಾರ ದೊಡ್ಡಮ್ಮ ವಾಚ್ ಹಿಡ್ದೆ ಹೊತ್ತು ಸಾವಿಗೆ ತಿನ್ನೋದು ಮಾಡೋದು ಎಷ್ಟು ಕಷ್ಟನೋ ತಿನ್ನೋದು ಈಸಿ. ತಿನ್ಸಿ ಟೇಸ್ಟ್ ಮಾಡಿಸ್ತಾರಂದ್ರೆ ಹಿಂಗೆ ಹಾಕ್ಬೇಕು. ಪಟಾಟೆಗಳು ವೇಸ್ಟ್ ಎಳ್ಳು ಪುಡಿ ಟೇಸ್ಟ್ ಬರೋದು. ಎಳ್ಳು ಬೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿರೋದು. ವೀಡಿಯೋಗೆ ಬೇಕಲ್ಲ. ಸೊ ಹೌ ಇಸ್ ದ ಟೇಸ್ಟ್ ದೊಡ್ಡಮ್ಮ? ಯಾರು ತಿಂದ್ರಿ? ಚೆನ್ನಾಗಿದೆ. ಈ ಥರ ಸಾಂಬಾರಲ್ಲಿ ಕೂಡ ತಿನ್ಬೋದು. ಅದ್ರ ಜೊತೆ ನಾಟಿ ಕೋಳಿ ಸಾಂಬಾರು ಇದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ನಾಟಿ ಕೋಳಿ ಸಾರಲ್ಲೇ ತಿಂದ್ರೇ ತುಂಬ ಒಳ್ಳೆಯದು. ಅದೇ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬ್ಲಾಗ್ನ ಚಿನ್ನದ ಅಂಗಡಿ ಮುಂದೆ ನಿಂತು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೌಂಡ್ ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ. ಇಲ್ಲಿ ಬಂದು ಮತ್ತೆ ಮೂಗ್ಬರ್ಡ್ ಸೂಚಿಸ್ಕೊಳ್ಳೋ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಮಕ್ಕಳನ್ನ ಸೂಚಿಸ್ತಾ ಇದ್ದೇವೆ. ಅವ್ಳು ಸೂಚಿಸಾದ್ಮೇಲೆ ನಾನು ನೋಡ್ತೀನಿ. ನಂದಿನ್ನೂ ಕನ್ಫರ್ಮೇಷನ್ ಇಲ್ಲ, ಬಿಕಾಸ್ ನಂದು ಆಲ್ರೆಡಿ ಸೂಚಿಸಿ ಫ್ಲಾಪ್ ಆಗಿದೆ. ಅದಕ್ಕೆ ನಂದಿಲ್ಲ, ನಮ್ಮ ಮಕ್ಕಳನ್ನ ಸೂಚಿಸ್ತಾರೆ. ಇವೆಲ್ಲ 2000 ಇರಲ್ಲ ಜೊತೆ ಇವೆಲ್ಲ ಒಂಟಿ वीडियो करला ನನಗೆ ಬೈತೈತು ಗುರು. ಏ ಬಿಸಿ ಗಿಸಿ ಏನಿಲ್ಲ, ಚುಚ್ಚುಸ್ಕ ಬಿಸಿ करना काय बिसी करत अगं बेवरशी बिसी करलं ना कुळत का तरी चुसतात ಇಂಜೆಕ್ಷನ್ ಕೊಡೋದಕ್ಕೆ ಕೈ ಕೈ ಹೇಳ್ಬಿಟ್ರೆ ನಮ್ಮ ಕುಯ್ಕತ್ತದೆ ಕಣ್ಮುಚ್ಚೆ ನೀನು ಕಣ್ಮುಚ್ಚೋ ಕಣ್ಮುಚ್ಚೋ ದೇವ್ರ ನೆನ್ಸ್ಕೊ ಕೂತ್ಕೋ. ಶೂಟ್ ಕರ್ಸೋಡಮ್ಮ ಆರ್ಟಿಫಿಷಿಯಲ್ ಇವನು ಕೈಗೆ ಎಡಿ ಜಗ್ಸ್ಬೋದು ಹಂಗಲ್ಲ ಯಾವಂತೆ ಕೈಯ ಆವಾಜ್ ಔಷಧಿ ಹೊಯ್ದಾಯ್ತು ಹೊಡಿಕೆ ಔಷಧಿ नाकाला हिटकीन धरगे हात हिटके धरगे रगत याना ಡೈಲಾಗ್ ಮಾಡ್ತೇವೆ ಸೋಂಜು. ಒಂದು ವರ್ಷ ಆಯ್ತು ಹಂಗೆ ಇಟ್ನೈ ಬಿಗಿಯಂತ ಅವದ ಬಿಜಾಳ ಆತ చూడు చూడు చూడమ్మా చూడు ಇನ್ನು ಹೇಳ್ತಾರ ದೋಸೆ ಕೊಡ್ತೀನಿ ಮಸಾಲೆ दवाचा पण पोस्ट करतच आहे
ಹಾಂ ಹೊರಬಿಡ ಈಗ ಸೈಡು ಚುಚ್ಬಿಡಿ ನನಗೆ ನಾನೇ ಬಟ್ಟೆ ರಗತೆ ಅವಳ ದುಃಖ ಬರ್ತಿಲ್ಲ ದುಃಖ ಇಲ್ದುಕೊಳ್ಳ ಚಿನ್ನ ತೋರಿಸು ಮೂಗ್ಬಟ್ಟು ತೋರಿಸಿಲಿ. ಇವಳು ಮೂಗ್ಬಟ್ಟು ಚುಚ್ಚಿಸ್ಕೊಂಡವಳೆ, ಇಲ್ಲಿ ಮಾಯನು ಮೂಗ್ಬಟ್ಟು ಚುಚ್ಚಿಸ್ಕೊಂಡು ಇಬ್ಬರು ಅಳ್ತಾ ಬಿದ್ದವ್ರೆ. ನಿನ್ನೆಯಿಂದ ಬರೀ ನಾನ್ ಸ್ಟಾಪ್ ಆಗಿ ರೌಂಡ್ಸ್ ಹೊಡಿತಾನೆ ಇದೀವಿ. ಸೊ ಈಗ ಬಂದಿರೋದು ನಮ್ಮ ಕಾಕನ ಫ್ರೆಂಡ್ ಅವರು ಯಾವುದೋ ದೇವ್ರ ಕಾರ್ಯ ಮಾಡಿದ್ರು. ಸೊ ಅಲ್ಲಿಗೆ ಊಟಕ್ಕೆ ಬಂದಿದ್ದೀವಿ. ಸೊ ನಮ್ಮ ಗ್ಯಾಂಗ್ ಎಲ್ಲ ಇಲ್ಲೇ ಇದೆ. ಸೊ ಇದು ಫುಲ್ ತೋಟ ಸುತ್ತಮುತ್ತ ತೋಟ, ಒಂದೇ ಒಂದು ಮನೆ ಕೊಟ್ಟಿಗೆ. ಸೊ ಅಲ್ಲಿ ಬಂದು ಊಟ ಮಾಡಿ ಈಗ ಹೊರಗಡೆ ಬಂದು ರೌಂಡ್ಸ್ ಆಗ್ತಾಯಿದ್ವಿ. ನೋಡಿ ತೋಟ ಏನು ಮಸ್ತಾಗಿದೆ ಇದು ತೋರಿಸ್ತೀವಿ. ಸೊ ಇಲ್ಲಿ ಗುಲಾಬಿಗಳು ಎಷ್ಟು ಚೆನ್ನಾಗಿದೆ, ಫುಲ್ ಎಲ್ಲಾನು ಗುಲಾಬಿ ಅಕ್ಕ ಕಿತ್ಕೊಬಿಟ್ಲು ಒಂದ ಎಷ್ಟೊಂದು ಹೂವು. ಸೊ ಹೇಗಿತ್ತು ಊಟ? ಚೆನ್ನಾಗಿತ್ತು. ನಮ್ಮದೇ ಫಸ್ಟ್ ಬಂದೇಟ್ಗೆ ಇವರಿಬ್ರು ನಾನ್ ವೆಜ್, ಇವರು ಶುಕ್ರವಾರ ಫ್ರೈಡೇ ತಿನ್ನಲ್ಲ ಅಂಥೇಳಿ ಇಲ್ಲಿಗೆ ಬಂದು ತಿಂದರು, ಮನೆ ದೇವ್ರಂತ. ಸೊ ಇದೇ ಮನೇಲಿ ಕಾರ್ಯ ಮಾಡಿ ಈಗ ಊಟ ಮುಗಿಸ್ಕೊಂಡು ಬಂದ್ವಿ. ತಿಂದಿರೋದು ಅರ್ಗಸಕ್ಕೆ ಈಗ ತಿರುಗ್ತಾಯಿದ್ವಿ. ಹೌದಾ? ಹಾಂ ಹೌದು, ನಾವು ಹೋಗ್ತೀವಿ ಅಂದವ್ರು ಇವತ್ತು ಹೋಗದೆ ಇಲ್ಲೇ ಇದ್ದು ಇವತ್ತು ಪ್ರಸಾದ ತಿಂದಿದ್ದೀವಿ. ಹೆಂಗೈತೆ ಅನ್ನೋದು ಋಣ ಎಲ್ಲಿದ್ರು ಕರ್ಕೊಬಂದುಬಿಡುತ್ತೆ ಅನ್ನೋದಕ್ಕಿದೆ ಸತ್ಯ. ಸೊ ಗುಲಾಬಿಗಳಿದೆ, ಒಂದಷ್ಟು ರೌಂಡ್ ಕೋಳಿ, ಹಸು, ಕರು, ಹೂವು, ತೋಟ ಎಲ್ಲ ಉಂಟು ಇಲ್ಲಿ. ಕೋಳಿ ಪಿಲ್ಲೆನೂ ಐತೆ. ಕೋಳಿ ಪಿಳ್ಳೆ ಕಿತ್ಕೋಬಾರ್ದು ಮಗನೇ. ಹಾಂ ಸಿಟಿ ಸಿಟಿಲಿ ಇದ್ದು ಇವಳಿಗೆ ಹಳ್ಳಿ ಕಡೆ ಬಂದರೆ ಇವಳಿಗೊಂದು ಅವಾರ್ಡ್ ಕೊಟ್ಟಂಗೆ ಆಗುತ್ತೆ ಫೀಲ್. ಖುಷಿ ಅಲ್ವಾ ಬುಡ್ಡಿ? ಹೂವು ಕಳಿ ಹಂಗಲ್ಲ, ಹೂವು ಕತ್ಕೋದವಳು ನೋಡಿ. ಅದೇ ನಮ್ಮ ಪಪ್ಪಿ ಸೇಮ್ ನಮ್ಮ ಪಪ್ಪಿ ಥರನೇ ಇರೋ ನಾಯಿ. ಅದು ನಮ್ಮ ಪಪ್ಪಿ ಅಣ್ಣ ತಮ್ಮ ಅನಿಸ್ತದೆ ಅಲ್ಲ. ಮದುವೆಗೆ 2 ಮಕ್ಕಳವೆ ಸುಮ್ಮನೆ ದಂಡಕ್ಕೆ. ಸೊ ಇಷ್ಟೇ ಈಗಿನ ಅಪ್ಡೇಟು. ಇವಾಗ ಹೋಗ್ಬೇಕು ಊರಿಗೆ, ಬೆಂಗಳೂರಿಗೆ ಹೊರಡುವ ಸಮಯ. ಸೊ ಗಾಡಿಯಲ್ಲಿ ಸ್ವಲ್ಪ ದೂರ ನಿಲ್ಸಿದ್ದೀವಿ ಅಂತ ಹೇಳಿ ನಡ್ಕೊ ಹೋಗೋಕ್ಕಾಗಲ್ಲ, ತಿಂದ್ಬಿಟ್ಟಿದ್ದೀವಿ ನಡ್ಕೊ ಹೋಗೋಕ್ಕಾಗಲ್ಲ ಅಂತ ಯಾವುದೋ ಗಾಡಿ ಅಡ್ಡ ಹಾಕಿ ಗಾಡಿ ಕುತ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಎಲ್ಲ ವಿಕಾಸ ನೆಕ್ಸ್ಟ್ಗೆ ಇದು ಬಿಡಪ್ಪ, ಅದಕ್ಕೆ ಕೊಟ್ಕೊಂಡು ಅವ ಬಿಸಿ ಇತ್ತ ಇಲ್ಲ ಕುತ್ಕೊಂಡಾಗ ರೈಟ್ ಅಂಕಲ್ ಯಾರಂತ ಮನುಷ್ಯ ಪಾಪ ಅಂಕಲ್ ಯಾರು. ಅವರೇ ನಮಗೆ ಡ್ರಾಪ್ ಕೊಟ್ಟಿದ್ದವರು. ಸೊ ನಮ್ಮ ವಿಕ್ಕಿ ಕಾರ್ ಇಲ್ಲಿದೆ. ಸೊ ನಮ್ಮ ಕಾರ್ ಇಲ್ಲಿ ಉಂಟು. ಈಗ ಈ ಕಾರ್ನಲ್ಲಿ ಊರಿಗೆ ಹೋಗ್ತೀವೋ ಮನೆಗೆ ಹೋಗ್ತೀವೋ ಗೊತ್ತಿಲ್ಲ. ಸೊ ನೋಡುವ. ಸೊ ಫೈನಲಿ ವಿಡಿಯೋನ ಪೋಸ್ಟ್ ಮಾಡ್ತಾಯಿದ್ದೀನಿ. ಸೊ ತುಂಬ ದಿನ ಆಗೋಗಿದೆ ವಿಡಿಯೋ ಮಾಡಿ ಆ್ಯಂಡ್ ಪೋಸ್ಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಸೊ ನನ್ನ ಮೂಗ್ಬಟ್ಟು ಕತೆ ಹೇಗಿತ್ತು, ಸೊ ಅದು ನಾನು ಚುಚ್ಚಿಸ್ಬೇಕು ಅಂತ ಹೋಗೇ ಇರಲಿಲ್ಲ. ಅವಳು ಚುಚ್ಚಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದು. ಬಟ್ ಪ್ಲ್ಯಾನ್ ಉಲ್ಟಾ ಆಗಿ ಅವಳು ಚುಚ್ಚಿಸ್ಕೊಂಡ್ಳು, ನಾನು ಚುಚ್ಚಿಸ್ಕೊಂಡೆ.
ಐ ಹೋಪ್ ಈ ಟೈಮ್ ಏನು ಆ ಥರ ಗಾಯ ಎಂತ ಆಗಿಲ್ಲ. ಸೊ ಆಲ್ಮೋಸ್ಟ್ ಆಯಿತು, ಒಂದು 20 ಡೇಸ್ ಆಯಿತು ಅನಿಸುತ್ತೆ ಚುಚ್ಚುಸಿ. ಸೊ ಫೈನಲಿ ಡನ್. ಸೊ ಊರಿಗೆ ಹೋಗಿದ್ದು. ಸೊ ಸ್ವಲ್ಪ ಮೆಸ್ಸಿ ಆಗೋಯಿತು. ನಾನು ಯಾವುದ್ರೂ ವೀಡಿಯೋ ಮಾಡೋದ್ರ ಕಡೆ ಕಾನ್ಸಂಟ್ರೇಷನ್ನೇ ಮಾಡಿಲ್ಲ ಬಿಕಾಸ್ ಆಫ್ ಊರಿಗೆ ಹೋದ್ಮೇಲೆ. ಸೊ ಅಲ್ಲಿನ ವೈಬ್ ಎಂಜಾಯ್ ಮಾಡ್ತಾ ಇರ್ತೀನಿ ನಾನು. ಸೊ ವೀಡಿಯೋ ಮಾಡಬೇಕು, ಸೊ ಇದನ್ನು ಬರ್ತಾಯಿದೆ ವೀಡಿಯೋ ಮಾಡಬೇಕು ಅಂತ ಏನು ಅನಿಸಲ್ಲ. ಸೊ ಆನ್ ದಿ ಸ್ಪಾಟ್ ಏನು ಅನಿಸುತ್ತೋ ಅದು ವೀಡಿಯೋ ಮಾಡಿದ್ದೀನಿ ಅಷ್ಟೇ. ಸೊ ಊರಲ್ಲಿ ನಾವು 3 ದಿನ ಇದ್ವಿ. 3 ದಿನ ಫಸ್ಟ್ ದಿನ ಹಬ್ಬ ಇತ್ತು. ಸೊ ಹಬ್ಬದ್ದು ವ್ಲಾಗ್ ಹಾಕಿದ್ದೀನಿ. ಸೊ ಮಾರನೇ ದಿನ ನಮ್ಮ ಅಣ್ಣಂದು ಗಲ್ಲಿ ಕ್ರಿಕೆಟ್ ಇತ್ತು. ಸೊ ಅಣ್ಣ ಹೋಗಬೇಡಿ ಇರಿ ಅಂತ ಇರಿಸ್ಕೊಂಡಿದ್ದ. ಮತ್ತು ಮಾರನೇ ದಿನವೂ 2 ದಿನ ಮ್ಯಾಚ್ ನಡೀತು. ಸೊ 2 ದಿನವೂ ಮ್ಯಾಚ್ ಸ್ವಲ್ಪ ಒಂದಿನ ಹೋಗಿದ್ದು, ಇನ್ನೊಂದು ದಿನ ಹೋಗಲಿಲ್ಲ ನಾವು. ಸೊ 2 ದಿನ ಮ್ಯಾಚ್ ಇತ್ತು. ಸೊ ಆಮೇಲೆ ನಮ್ಮ ಚಿಕ್ಕಪ್ಪನ ಫ್ರೆಂಡು ದೇವ್ರ ಕಾರ್ಯ ಮಾಡಿದರು. ಸೊ ಅಲ್ಲೋಗಿ ಊಟ ಮಾಡಿಕೊಂಡು ಡೈರೆಕ್ಟ್ ಮನೆಗೆ ಬಂದುಬಿಟ್ವಿ. ಸೊ ಇದಾಗಿತ್ತು ನನ್ನ 3 ದಿನದ ವ್ಲಾಗ್. ಎಷ್ಟೊಂದು ವ್ಲಾಗ್ ಮಾಡ್ಬೋದಾಗಿತ್ತು. ಸೊ ನನ್ನ ಬ್ರೈನ್ ಸ್ವಲ್ಪ ಕೆಲಸ ಮಾಡ್ತಿಲ್ಲ, ಎಲ್ಲ ಆಫ್ ಆಗೋಗಿದೆ. ಸೊ ಇಷ್ಟೇ ನನ್ನ 3 ದಿನದ್ದು ವ್ಲಾಗು ಹೀಗಿತ್ತು. ಸೊ 3 ದಿನದ ವ್ಲಾಗಲ್ಲಿ ನಾನು 2ನೇ ದಿನ ಏನೋ ಮೂಗು ಚುಚ್ಚಿಸಿದ್ದು. ಸೊ ದಿಸ್ ಈಸ್ ದ ಮೆಮೊರಿ. ಚೆನ್ನಾಗಿತ್ತು, ಬಟ್ ಜಾಸ್ತಿ ಜೋರಾಗಿ ಚುಚ್ಚಿಬಿಟ್ಟು ಸೊ ಹತ್ಬಿಟ್ಟಿದ್ದೀನಿ. ಸೊ ಏನು ಅಂದ್ಕೊಂಬೇಡಿ. ಸೊ ಐ ಹೋಪ್ ನಿಮ್ಮೆಲ್ರಿಗೂ ನನ್ನ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್.